ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಮ್ದಳ್ಳು. For business and personal promotions, please contact 9686376663. ಸಿದ್ದರಾಮಯ್ಯ ತ್ಯಾಗರಾಮಯ್ಯ ಆಗ್ತಾ ಇದ್ದಾರೆ. 3 ವರ್ಷಗಳ ಬಳಿಕ ಒಪ್ಪಂದದ ಪ್ರಕಾರ ರಾಹುಲ್ ಗಾಂಧಿ ಅವರ ಸೂಚನೆಯ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ. ಇದರ ನಡುವೆ ಒಂದು ಪ್ರಶ್ನೆ ಇಡೀ ರಾಜ್ಯವನ್ನ ಕಾಡ್ತಾ ಇದೆ. ಆ ಪ್ರಶ್ನೆ ಏನು? ಯಾಕೆ ಸಿದ್ದರಾಮಯ್ಯನವರು ರೆಬಲ್ ಆಗ್ತಾ ಇಲ್ಲ? ಯಾಕೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇಲ್ಲ? ಯಾಕೆ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ? ಇದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೂ ಕೂಡ ಎಲ್ಲೂ ರೆಬಲ್ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಅಗ್ರೆಷನ್, ಆಕ್ರೋಶ ಕಾಣಿಸ್ತಾ ಇಲ್ಲ. ಎಲ್ಲರೂ ಕಾಮ್ ಡೌನ್ ಆಗಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಮೌನದ ಹಿಂದಿನ ಮಾತಿನ ಮರ್ಮವೇ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. 2004 ಸಿದ್ದರಾಮಯ್ಯನವರು JDS ಅನ್ನ ತೊರೆದಿತ್ತು. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ. ಮುಂದೆ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವೇನು ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. 2004ರವರೆಗೆ ಸಿದ್ದರಾಮಯ್ಯನವರು JDS ಅಲ್ಲಿ ಗುರುತಿಸಿಕೊಂಡಿದ್ರು. JDS ಅಲ್ಲಿ ಇದ್ಕೊಂಡು ಉಪಮುಖ್ಯಮಂತ್ರಿಯೂ ಕೂಡ ಆಗಿದ್ರು. ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತ್ತು. ಹೀಗಾಗಿ ಆಕ್ರೋಶಗೊಂಡಂತಹ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆಗೆ ಮುಂದಾದರು. ದೇವೇಗೌಡರಿಗೆ ಇಷ್ಟ ಇರಲಿಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಸಿದ್ದರಾಮಯ್ಯನವರು ಪಕ್ಷದಿಂದ ಉಚ್ಚಾಟನೆ ಆದ ಬಳಿಕ ಅಹಿಂದ ಸಂಘಟನೆಯನ್ನ ನಿಲ್ಲಿಸಲಿಲ್ಲ, ಕಂಟಿನ್ಯೂ ಮಾಡಿದ್ರು. ದೊಡ್ಡ ಸಮಾವೇಶ ಸಕ್ಸಸ್ ಆಯಿತು. ಒಂದು ಸಣ್ಣ ಪಾರ್ಟಿಯನ್ನು ಕೂಡ ಶುರು ಮಾಡಿದ್ರು ಸಮಾನ ಮನಸ್ಕರ ಜೊತೆ. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಗೊತ್ತಾಯಿತು ಪಕ್ಷವನ್ನ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ, ವರ್ಕೌಟ್ ಆಗಲ್ಲ ಅಂತ ಹೇಳಿ. ಆಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರ ಅಥವಾ ಕಾಂಗ್ರೆಸ್ ಪಕ್ಷವೇ ಸಿದ್ದರಾಮಯ್ಯನವರನ್ನ ಕರೆದುಕೊಂಡು ಬರ್ತಾ, ಅದು ಬೇರೆ ವಿಚಾರ. ಬಟ್ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಎಮರ್ಜ್ ಆಗೋದಕ್ಕೆ ಕಾಂಗ್ರೆಸ್ ಹೆಲ್ಪ್ ಮಾಡ್ತು. ಆಂಧ್ರ ಪ್ರದೇಶದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ, ಪ್ರಜಾರಾಜ್ಯವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಸೋನಿಯಾ ಗಾಂಧಿ ಅವರು ಆಂಧ್ರ ಪ್ರದೇಶಕ್ಕೆ ಹೋಗಿರಲಿಲ್ಲ. ಸ್ವತಃ ಚಿರಂಜೀವಿ ಅವರೇ ದೆಹಲಿಗೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಆದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಅವರನ್ನ ವೆಲ್ಕಮ್ ಮಾಡಿದ್ರು. ದೊಡ್ಡ ಸಮಾವೇಶ. ಅದಾದ ಬಳಿಕ ಸುದೀರ್ಘವಾಗಿ ಕಾಂಗ್ರೆಸ್ನಲ್ಲಿದ್ದಾರೆ. 20 ವರ್ಷ ಆಗಿದೆ ಕಾಂಗ್ರೆಸ್ ಬಂದು ಸಿದ್ದರಾಮಯ್ಯನವರು. ಈ 20 ವರ್ಷದಲ್ಲಿ 18 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರಿಗೆ ಎಲ್ಲವನ್ನೂ ಕೊಟ್ಟಿದೆ. ವಿಪಕ್ಷ ನಾಯಕನ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ. 18 ವರ್ಷಗಳ ಕಾಲ ಅಧಿಕಾರ ಅನುಭವಿಸಿರುವಂತಹ ಸಿದ್ದರಾಮಯ್ಯನವರು ಈಗ ಪೇ ಬ್ಯಾಕ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಅಂದ್ರೆ ವಿರೋಧಿಸ್ತಾ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೃತಜ್ಞತೆಯನ್ನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ. ಸಿದ್ದರಾಮಯ್ಯನವರು ಇತ್ತೀಚೆಗೆ, ಅದರಲ್ಲೂ ಮುಖ್ಯವಾಗಿ ನಿನ್ನೆ ತಮ್ಮ ಆಪ್ತ ವಲಯದಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರಂತೆ, ಇಲ್ಲ ಸಾಹೇಬ್ರೆ ರಾಜೀನಾಮೆ ಕೊಡಬೇಡಿ, ನಾವೆಲ್ಲರೂ ಕೂಡ ಏನಾದರೂ ಮಾಡೋಣ, ತಳ್ಳೋಣ ಮುಂದೆ ಒಂದು ವರ್ಷ ಅಂತ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಒಂದು ಮಾತಾಡಿದಂತೆ, ನೋಡಿ 20 ವರ್ಷ ಆಯಿತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು. ಈ 20 ವರ್ಷದಲ್ಲಿ 18 ವರ್ಷಗಳ ಕಾಲ ನಾನು ಅಧಿಕಾರದಲ್ಲಿದ್ದೀನಿ. ವಿರೋಧ ಪಕ್ಷದ ಸ್ಥಾನ ಸಿಕ್ಕಿತ್ತು. 5 ವರ್ಷ ಪೂರ್ಣಾವಧಿ CM ಆಗಿದ್ದೆ. ಈಗ 3 ವರ್ಷಗಳ ಕಾಲ CM ಆಗಿದ್ದೀನಿ. ಈ ಪಕ್ಷವನ್ನು ನಾನು ಕಟ್ಟಲಿಲ್ಲ. ಅಂದರೆ ಮೂಲತಃ ನಾನು ಈ ಕಾಂಗ್ರೆಸ್ ಪಾರ್ಟಿಯವನೇ ಅಲ್ಲ, ಬೇರೆ ಪಾರ್ಟಿಯಿಂದ ಬಂದವನು. ಬೇರೆ ಪಾರ್ಟಿಯಿಂದ ಬಂದಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲವೂ ಕೊಟ್ಬಿಟ್ಟಿದೆ. ಸೋನಿಯಾ ಗಾಂಧಿ ಅವರ ಮೇಲೆ ನನಗೆ ಅತೀವವಾದ ಗೌರವ ಇದೆ. ಈಗ ಗಾಂಧಿ ಕುಟುಂಬ ಹೇಳಿದಂತೆ ನಾನು ನಡ್ಕೋತೀನಿ, ವಿರೋಧ ಮಾಡೋದು ಬೇಡ ಅಂತ ಹೇಳಿದ್ರಂತೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಯಾಕೆ ವಿರೋಧ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೃತಜ್ಞತೆಯನ್ನು ತೋರಿಸ್ತಾ ಇದ್ದಾರೆ. ಇದರ ಜೊತೆಗೆ ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದು ಘಟನೆ ಆಗಿದೆ. ವರ್ಣ ವಿಧಾನಸಭಾ ಕ್ಷೇತ್ರದ ಒಂದಿಷ್ಟು ಮುಖಂಡರು ಸಿದ್ದರಾಮಯ್ಯನವರನ್ನ ನೋಡ್ಲಿಕ್ಕೆ ಬಂದಿದ್ರು. ಕಣ್ಣೀರು ಹಾಕ್ತಾ ಇದ್ರು.
ಸಾಹೇಬ್ರು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬಾರದು. ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಏನಾದರೂ ಬಂದರೆ ಪ್ರತಿಭಟನೆ ಮಾಡೋಣ, ನಮ್ಮ ತಾಕತ್ತೇನು ಅಂತ ತೋರಿಸೋಣ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಟ್ಟರಂತೆ ಸಿದ್ದರಾಮಯ್ಯನವರ ಮನವೊಲಿಸಲಿಕ್ಕೆ. ಬಟ್ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರ ಹಾಕಿ ಅಂತ ಹೇಳೇ ಇಲ್ಲಂತೆ. ಸೈಲೆಂಟ್ ಆಗಿರಿ, ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಬಟ್ ಆಗ ಯತೀಂದ್ರ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಯಾಕೆ ಕಣ್ಣೀರು ಹಾಕಿದ್ರು ಅಂತ ಹೇಳಿದ್ರೆ, ಒಂದು, ಸಿದ್ದರಾಮಯ್ಯನವರು ಮೂಲತಃ ರೆಬಲ್ ಕ್ಯಾರೆಕ್ಟರ್. ಅಂತಹ ಸಿದ್ದರಾಮಯ್ಯನವರು ಕೇವಲ 4 ಗೋಡೆಗೆ ಸೀಮಿತವಾಗಿ ಕೂತ್ಕೊಂಡು ಒಬ್ಬರೇ ಯೋಚನೆ ಮಾಡ್ತಾ ಇದ್ರು. ನಾಳೆಯಿಂದ CM ಸ್ಥಾನ ಇರೋದಿಲ್ಲ. ಮತ್ತೊಂದು ಕಡೆ ಈ ವರುಣಾ ವಿಧಾನಸಭಾ ಕ್ಷೇತ್ರದ ಜನರು ಅವರು ಕಣ್ಣೀರು ಹಾಕ್ತಾ ಇದ್ರು. ಇದೆಲ್ಲವನ್ನ ನೋಡಿ ಒಂದು ಕ್ಷಣಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಕಣ್ಣೀರು ಹಾಕಿ ಹೇಳ್ತಾ ಇದ್ರಂತೆ, ಅಪ್ಪಾಜಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ರಾಜೀನಾಮೆ ಕೊಡ್ತಾರೆ, ದಯವಿಟ್ಟು ಅಪ್ಪಾಜಿ ಅವರು ಏನು ಹೇಳ್ತಾರೋ ಆ ರೀತಿಯಾಗಿ ಮಾಡೋಣ, ಹೀಗಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕಣ್ಣೀರು ಹಾಕ್ತಾ ವರುಣಾ ವಿಧಾನಸಭಾ ಕ್ಷೇತ್ರದ ಜನರ ಮನವೊಲಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ದೊಡ್ಡ ಕ್ರಾಂತಿ ಆಗ್ಬಿಡುತ್ತೆ. ಡಿ ಕೆ ಶಿವಕುಮಾರ್ CM ಆದರೂ ಕೂಡ ತುಂಬಾ ಈಸಿಯಾಗಿ ಮೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಈ ಊಹಾಪೋಹ ಏನಿತ್ತಲ್ವಾ, ಅದಕ್ಕೆ ದೊಡ್ಡ ಬ್ರೇಕ್ ಬಿದ್ದಿದೆ. ಸ್ವತಃ ಸಿದ್ದರಾಮಯ್ಯನವರೇ ರೆಡಿ ಇದ್ದಾರೆ ತ್ಯಾಗಕ್ಕೆ. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಸೆಯ ಅಥವಾ ಕೋರಿಕೆಯ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಮುಂದೆ ಬರುವಂತಹ ಸರ್ಕಾರದಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ರೆಡಿ ಇದ್ದಾರಾ ಅಂತ ಹೇಳಿದ್ರೆ, ನಿನ್ನೆ ನೈಟೇ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು. ಯಾವುದೇ ಕಾರಣಕ್ಕೂ ಕೂಡ DCM ಅಥವಾ ಸಚಿವ ಸ್ಥಾನ ಪಡೆದುಕೊಳ್ಳಲ್ಲ ಅಂತ ಹೇಳಿದ್ದಾರಂತೆ. ನಿಮ್ಗೇನನ್ಸುತ್ತೆ? ಸಿದ್ದರಾಮಯ್ಯನವರು ರೆಬೆಲ್ ಕ್ಯಾರೆಕ್ಟರ್ ಆದರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಮುಂದೆ DCM ಆಗ್ತಾರೆ. ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.